ಗೈಸ್ 1:15 ರಾತ್ರಿ. ಸೊ ರಾತ್ರಿ ಅಂತಿದ್ವಿ 1:15 ಮಧ್ಯ. ವೆದರು ಸಮ್ಮರ್ ಮುಗಿತಾ ಬಂತಾಗಲೇ ಚಳಿ ಕೌಚ್ಕೊಂಡು ಮಲ್ಕೋಬೇಕು ಅಂತ ಅನ್ಸುತ್ತೆ ಈ ವೆದರ್ ಬಂದರೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ಸಂಡೇ ವ್ಲಾಗ್ ಆಗಿದೆ. ಸಂಡೇ ವ್ಲಾಗ್ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಬ್ಯಾಡ್ ವ್ಲಾಗ್ ಆಗಿದೆ. ಐ ಮೀನ್ ಬ್ಯಾಡ್ ಮಾರ್ನಿಂಗ್ ಆಗಿದೆ. ಯಾಕೆ ಅಂದರೆ ನಾನೊಂದು ಚಿಕನ್ ಚುಕ್ಕ ರೆಸಿಪಿ ಅಂತ ಮಾಡಿದ್ದೆ ಮೊನ್ನೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದನ್ನ ವೀಡಿಯೋನು ಮಾಡ್ಕೊಂಡಿದ್ದೆ. ಅದು ಅಪ್ಲೋಡ್ ಮಾಡಲೇಬೇಕು ಅಂತ ಆಸೆ ಪಟ್ಟಿದ್ದೆ. ಲೈಕ್ ವೀಡಿಯೋನು ತುಂಬ ಚೆನ್ನಾಗಿ ಎಡಿಟ್ ಆಗಿತ್ತು. ಬಟ್ ಯಾಕೋ ಅದು ಅಪ್ಲೋಡ್ ಆಗ್ತಾ ಇಲ್ಲ ಅಂತ. ಅದನ್ನ ಇವತ್ತು ಅಪ್ಲೋಡ್ ಮಾಡೋಣ ಸಂಡೇ ಅಂತ ಅಂದ್ಕೊಂಡೆ, ಅದಾಗಲಿಲ್ಲ. ಅದಕ್ಕೆ ಇನ್ನೊಂದು ವಿಡಿಯೋ ಇತ್ತು, ಅದನ್ನು ಅಪ್ಲೋಡ್ ಮಾಡಿದೆ. ಆ್ಯಂಡ್ ಮೇ ಬಿ ನಾನು ಅದನ್ನು ಶಾರ್ಟ್ಸ್ಗೆ 3 ಪಾರ್ಟ್ಸ್ ಆಗಿ ಕಟ್ ಮಾಡಿ ಹಾಕೋ ಥರ ಮಾಡ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇವತ್ತು ಸಂಡೇ ಏನೇನು ನಡೆಯುತ್ತೆ ಅಂತ ನೋಡೋಣ. ನಮ್ಮಮ್ಮ ಇವತ್ತು ಸಾದು ಕೈಮಾ ವಡೆ ಮಾಡ್ತಾ ಇದ್ದಾರೆ. ಸೊ ಅದು ರೆಸಿಪಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಆ್ಯಂಡ್ ಆ್ಯಸ್ ಯೂಶುವಲ್ ಸಂಡೇ ಹೇಗಿರುತ್ತೆ ಅಂತ ನೋಡೋಣ. ಮಜಾ ಏನು ಅಂತ ಅಂದ್ರೆ, ನಮ್ಮಮ್ಮ ಮತ್ತೆ ನನ್ನ ತಂಗಿ ಮಾರ್ಕೆಟ್ಗೆ ಹೋಗ್ತಾ ಇದ್ರು ತಗೊಂಬರಕ್ಕೆ. ನನ್ನ ತಂಗಿ ಫುಲ್ಲು ರೆಡಿ ಆಗ್ಬಿಟ್ಟು ಹೋಗ್ಬೇಕಾದ್ರೆ ನಾನು ಹೋಗ್ತೀನಿ, ನಾನು ಬ್ಲಾಗ್ ಮಾಡಬೇಕು, ನಾನು ಹೋಗ್ತೀನಿ ಅಂತ ಅಂದೆ. ಉಟ್ಕೊಂಡು ಕೂತ್ಕೊಂಡ್ಬಿಟ್ಲು. ನಾನು ಇಷ್ಟ ತನಕ ಕೂತ್ಕೊಂಡು ಅವಾಗ ಬೇಡ ಇವಾಗ ಬೇಡ ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ತಿಂಡಿ ತಿಂದು ಬೇಗ ಹೋಗಿ ರೆಡಿಯಾಗಿ ಬಂದ್ಮೇಲೆ ನಿಂಗೆ ಬರ್ತೀಯ ಅಂತ ಎಲ್ಲ ಜಗಳ ಆಯ್ತು. ಹೋಗು ಅಂತಂದು ಆಮೇಲೆ ನಾನು ಮತ್ತೆ ನಾನು ಹೋಗಲ್ಲ ಅಂತ ನೆಕ್ಸ್ಟ್ ಬರೀ ಇದಾಯ್ತು ನನ್ನ ತಂಗಿದ್ದು. ಸೊ ಇಲ್ಲಿ ಮಚ್ಚನ್ ಎಲ್ಲ ರೆಡಿ ಆಗಿದೆ. ಇದು ಮಸಾಲೆ ಕೈಮಾಗೆ. ನಮ್ಮಮ್ಮ ಹಂಗೆ ಹೇಳ್ದೆ, ಈಗಲೇ ಮಾಡಬೇಡ, ಬ್ಲಾಗ್ ಮಾಡ್ಬೇಕಂದ್ ಮಾಡು ಅಂತ. ಮಸಾಲೆ ರುಬ್ಕೊಂಡಿದ್ದೀನಿ ಅಂತ ಅಂದು ಮಸಾಲೆ ಏನು ಹಾಕಲ್ಲ ತೋರ್ಸಲ್ಲ, ಬಟ್ ಬೇರೆದೆಲ್ಲ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಕೈಮಾ ವಡೆ ಮಾಡೋಕ್ಕೆ ಇಷ್ಟೊಂದು ರೆಡಿ ಆಗಿದೆ. ಕೈಮಾ ವಡೆ ಅಂದರೆ ನಮ್ಗೆ ಇಷ್ಟ, ಸಖತ್ ಇಷ್ಟ. ಸೊ ನಮ್ಮಮ್ಮಂಗೆ ವಡೆ ಜಾಸ್ತಿ ಮಾಡು, ಕೈಮಾ ಸಾದಲ್ಲಿ ಕಡಿಮೆ ಹಾಕು ಅಂತ ಹೇಳಿ ಬಂದು ಮಾರ್ಕೆಟಿಂದ ತರಕಾರಿನ ಕಾಣ್ತಾ ಇಲ್ಲ. ಇಲ್ಲಿ ಕೈಮಾ ವಡೆಗೆ ರೆಡಿ ಆಗ್ತಾ ಇದೆ. ಕೈಮಾ ವಡೆ ನಾನು ತಿಂಡಿನ ಇವಾಗ ಮಾಡ್ತಾ ಇದ್ದೀನಿ ಗೈಸ್. 1:15 ರಾತ್ರಿ. ಸೊ ರಾತ್ರಿ ಅಂತಿದ್ವಿ 1:15 ಮಧ್ಯಾಹ್ನದಲ್ಲಿ ತಿಂಡಿ. ಬಿಸಿಬೇಳೆ ಬಾತ್ ಆ್ಯಂಡ್ ಬನ್, ದಿ ಬೆಸ್ಟ್ ಕಾಂಬೋ. ತಲೆ ಸ್ನಾನ ಮಾಡ್ಕೊಂಡ್ಬಂದು ಇಲ್ಲಿ ಕೂಮ್ ಮಾಡ್ತಾ ಇದ್ದೀನಿ. ಸಾಂಬ್ರಾಣಿ ಹೊಗೆಯಲ್ಲಿ ನನ್ನ ತಲೆ ಒಣಗಿಸ್ಕೊಳ್ಳೋಕ್ಕೆ ಅಂತ. ಎಲ್ಲಾದರೂ ಹೇರ್ ಕೇರ್ ಬಗ್ಗೆ ಕೇಳಿದರೆ ನೋಡೋಣ, ಅದನ್ನು ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ ಹೇರ್ ಕೇರ್ ಬಗ್ಗೆ. ಇವಾಗ ಒಂದು ಪ್ಲೇಟಿಗೆ ಹಾಕೊಂಡೆ. ಈ ಪ್ಲೇಟ್ಗೆ ಅದು ಸ್ವಲ್ಪ ಕೂಲ್ ಡೌನ್ ಆಗೋ ತನಕ ವೆಯ್ಟ್ ಮಾಡಬೇಕು. ಇವಾಗ ಕೆಂಡಾಗಿದೆ, ತಗೊಂಡು ಹೋಗ್ತಾ ಇದ್ದೀನಿ. ತಗೊಂಡೋಗಿ ಇಲ್ಲಿ ಇಟ್ಕೊಂಡು ಇವಾಗ ನಾನು ಇಲ್ಲಿ ಚಪಾತಿ ಹಾಕೊಂಡಿತ್ತು, ಚಪಾತಿ ಚಾಪೆ ಹಾಕೊಂಡಿದ್ದೀನಿ. ಸಾಂಬ್ರಾಣಿ ಪ್ಯೂರ್ ಅಂತೆ ಇದು. ಸಾಕಾ? ಇದಕ್ಕೆ ಇವಾಗ ಮಂಕ್ರಿ ಹಾಕ್ತೀನಿ. ಆ್ಯಂಡ್ ನಾನಿವಾಗ ಉಳ್ಕೊತೀನಿ. ನನಗೆ ಸಾಂಬ್ರಾಣಿ ಹೊಗೆಯಲ್ಲಿ ತಲೆ ಒಣಗಿಸ್ಕೊಳ್ಳೋಕೆ ತುಂಬ ಇಷ್ಟ. ಆ್ಯಂಡ್ ಈಚೆ ಕಡೆ ಕ್ಲೌಡಿ ವೆದರ್ ಇದ್ದಾಗ ನನಗೆ ತಲೆ ಸ್ನಾನ ಮಾಡ್ಕೊಂಡಾಗ ತುಂಬ ಬೇಗ ಶೀತ ಆಗಿಬಿಡುತ್ತೆ. ಸೊ ಅದಕ್ಕೆ ಬೆಸ್ಟ್ ಸಾಂಬ್ರಾಣಿ ಹೊಗೆನೇ. ಸೈನಸ್ ಇರೋದ್ರಿಂದ ನನಗೆ. ಆ್ಯಂಡ್ ನಂಗೆ ಸ್ಮೆಲ್ ಕೂಡ ತುಂಬ ಇಷ್ಟ ಆಗುತ್ತೆ ಇದ್ರದ್ದು. ವೆದರ್ ನೋಡಿ ಗೈಸ್ ಹೆಂಗಿದೆ. ಬೆಳಗಿಂದ ಸೂರ್ಯನೇ ಬಂದಿಲ್ಲ ಆಚೆ, ಮೋಡ ಮೋಡ ಮೋಡ. ಆ್ಯಂಡ್ ಇದು ನಮ್ಮ ಗಿಡಗಳು. ನಮ್ಮಮ್ಮ ಕೆಳಗಡೆ ಜಾಗ ಇಲ್ಲ ಅಂತ ಇಲ್ಲೊಂದಷ್ಟು ಇಟ್ಟಿದ್ದಾವೆ. ನಾನು ಅಲ್ಲೊಂದು ಇಟ್ಕೊಂಡಿದ್ದೀನಿ ಒಳಗಡೆ ರೀಲ್ಸ್ ಮಾಡೋಕ್ಕೆ ಅಂತ. ರೋಸ್ ಇವೆಲ್ಲ, ಇದು ರೋಸ್ ಇಲ್ಲಿದೆ ನೋಡಿ, ವೈಟ್ ರೋಸ್, ಇದು ರೆಡ್ ರೋಸ್. ಆ್ಯಂಡ್ ಇದು ಯಾವುದು ಗೊತ್ತಿಲ್ಲ, ನಾರ್ಮಲ್ ಹೂವುಗಳು ಇವು ಎಲ್ಲ ನಾರ್ಮಲ್ ಹೂವುಗಳದ್ದು. ಆ್ಯಂಡ್ ಇದು ನಾನಿಲ್ಲಿ ಅಕ್ಕಿ ಹಾಕಿದ್ದೀನಿ, ಏನಾದರೂ ಬೆಳ್ಕೊಳ್ಳುತ್ತೆ ಅಂತ ಏನೂ ಬೆಳೆದಿಲ್ಲ. ನನಗೆ ಈ ವೆದರ್ ಏನೋ ಒಂಥರ ಇಷ್ಟ, ಬಟ್ ಒಂಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ. ಚಳಿ ಕೌಚ್ಕೊಂಡು ಮಲ್ಕೋಬೇಕು ಅಂತ ಅನಿಸುತ್ತೆ ಈ ವೆದರ್ ಬಂದರೆ. ಇನ್ನು ನೆಕ್ಸ್ಟ್ 3 ಮಂತ್ಸ್ ಹಿಂಗೆ ಇರುತ್ತಲ್ಲ ಗೈಸ್ ವೆದರು. ಸಮ್ಮರ್ ಮುಗಿತಾ ಬಂತಾಗಲೇ ಗೈಸ್ ಮಧ್ಯಾಹ್ನ ಊಟ ಆದಮೇಲೆ ಏನೂ ವ್ಲಾಗ್ ಮಾಡಿಲ್ಲ, ಹಂಗೆ ಓಡಾಡ್ತಿದ್ದೆ. ಇವಾಗ ನಾನು ನಮ್ಮಮ್ಮ ಜಡ್ಜ್ಮೆಂಟ್ ಮೂವಿಗೆ ಹೋಗ್ತಾ ಇದ್ದೀವಿ.
ಮೂವಿಗೆ ಹೋಗಿ ಬಂದು ವ್ಲಾಗ್ನ ಏನು ಮಾಡ್ತೀನಿ. ಇದೊಂದು ಪುಟ್ಟು ಮಿನಿ ವ್ಲಾಗ್ ಆಗೋಗಿತ್ತು ಅನಿಸುತ್ತೆ. ಪರವಾಗಿಲ್ಲ, ನಾಳೆನೂ ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ಸೊ ಲೆಟ್ಸ್ ಗೋ ಟು ಮೂವಿನ. ಮುಗಿಸ್ಕೊಂಡು ಬಂದೆ ಆ್ಯಂಡ್ ಮೂವಿ ತುಂಬ ಚೆನ್ನಾಗಿದೆ. ಜಡ್ಜ್ಮೆಂಟ್ ಮೂವಿ. ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ, ಬೋರಿಂಗ್ ಅಂತ ಎಲ್ಲೂ ಅನಿಸಲ್ಲ. ಯಾಕೆಂದರೆ ಇದು ಸ್ವಲ್ಪ ಲಾ ಆ್ಯಂಡ್ ಪೊಲಿಟಿಕ್ಸ್ ಈ ಥರ ಏನೋ ಒಂದು ಸಂಬಂಧಪಟ್ಟಿರೋ ಮೂವಿ. ಅದರ ಸ್ಟೋರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಜಾಸ್ತಿ ಏನು ಅಂಥದ್ದೇನು ಮಾಡಲಿಲ್ಲ. ನಾನು ಆ್ಯಕ್ಚುಲಿ ಕೈಮಾ ಸಾರು ಮತ್ತು ವಡೆದು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಆಗಲೇ ಎಲ್ಲ ಮಾಡಿ ಬಿಸಾಕ್ಬಿಟ್ಟಿತ್ತು, ಅದಕ್ಕೆ ಹಂಗೆ ಸ್ವಲ್ಪ ತೋರಿಸಿದೆ ಅಷ್ಟೇ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇದು ನನ್ನ ಸಂಡೇ ಮಿನಿ ವ್ಲಾಗ್ ಆಗಿತ್ತು. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.